ಇವತ್ತು ನಾವು ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ಗೆ ಇಡ್ಲಿ ಹುಡುಗರು ಪ್ರಾಬ್ಲಮ್ ಹೇಳ್ತಾ ಇದ್ರು. ನಾವಿವತ್ತು ಲೈಟಿಂಗ್ ಮಾಡೋದಕ್ಕೆ ಅಂತ ಏನು ಸ್ಟ್ರೀಟ್ ಲೈಟು ಪ್ರಾಬ್ಲಮ್ ಇತ್ತು ಅಂತ ಮನೆ ನೋಡ್ಕೊಂಡು ಹೋದ್ವಲ್ಲ, ಅದಕ್ಕೆ ಬಂದಿದ್ದೀವಿ. ಇಡ್ಲಿ ಇಲ್ಲಿದೆ ನೋಡ್ರಿ. ನಮ್ಮ ಹುಡುಗರು ಇಡ್ಲಿ ಹೆಂಗಿದೆಪ್ಪ? ಚೆನ್ನಾಗಿದೆ. ಇವತ್ತು ಇಡ್ಲಿ ತುಂಬ ಚೆನ್ನಾಗಿದೆ. ನಾನು ತಿಂತಾಯಿದ್ದೀನಿ, ಮಕ್ಕಳಿಗೂ ಕೂಡ ಹೇಳ್ತೀನಿ. ಅಡುಗೆ ಒಂದೊಂದು ದಿವಸ ವ್ಯತ್ಯಾಸ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ವ್ಯತ್ಯಾಸ ಆಗ್ದಂಗೆ ಮಾಡ್ಕೊಡ್ತೀವಿ ಅಂತ ನೀವು ಕೂಡ ಸ್ಟಾಫ್ ಹೇಳ್ತಾ ಇದ್ದೀರಾ. ಖಂಡಿತ ನಮ್ಮ ಮಕ್ಕಳೇ ಅಲ್ವಾ? ಹಾಂ, ಮಾಡಿಕೊಡ್ತೀರಾ? ಓಕೆ, ಖಂಡಿತ. ಇಲ್ಲ, ಮಕ್ಕಳು ಇವತ್ತು ಇಡ್ಲಿ ತಿಂದಿದ್ದಾರಲ್ವಾ? ಓಕೆ. ಈ ಬದಲಾವಣೆಗಳು ಆಗಬೇಕು ಅಂದರೆ ನಾನಿವತ್ತು ಬರ್ತೀನಿ ಅಂತ ನಿಮ್ಗೆ ಹೇಳಿರಲಿಲ್ಲ. ಓಕೆ, ಚೆನ್ನಾಗೇ ಇದೆ ಇಡ್ಲಿ, ಚೆನ್ನಾಗೇ ಇದೆ. ಈ ರೀತಿ ಏನೋ ಒಂದು ಬದಲಾವಣೆ ನಾವು ಹೇಳೋದ್ರ ಮುಖಾಂತರ ಅವ್ರು ಕೇಳೋದ್ರ ಮುಖಾಂತರ ಆಗುತ್ತೆ. ಇರಲಿ. ಈಗ ನಿಮಗೇನು ಪ್ರಾಬ್ಲಮ್ ಇದಾವೆ ಸ್ಟ್ರೀಟ್ ಲೈಟಿಂದ ಇನ್ನೊಂದು ಮತ್ತೊಂದು ರೆಡಿ ಮಾಡ್ತೀನಿ. ಓಕೆನಾ? ರಾತ್ರಿ 8:15 ಚಿರತೆ ಕಾಟ ಇರೋದ್ರಿಂದ 8:15 ನಾನು ಸರ್ ಹತ್ರ ಮಾತಾಡಿದ್ದೀನಿ. ಏನು 1/4 ಗಂಟೆ ಮುಂಚೆ ಹೋಗ್ತಿದ್ದೀರಾ ಅಷ್ಟೇ ಅಲ್ವಾ? 9:00 ಬಸ್ ಇರೋದು. ಓಕೆ, ಕಾರ್ ಮಾಡ್ಕೊಂಡು ಹೋಗುವಷ್ಟು ಶ್ರೀಮಂತರೇನಲ್ಲ. ಓಕೆ, ನಿಮ್ಮ ಟೈಮಿಂಗ್ಸ್, ನಿಮ್ಮ ಕೆಲಸ ಮುಗಿಸಿ ನೀವು ಹೋಗ್ತಿದ್ದೀರಿ ಅಷ್ಟೇ. ಓಕೆ, ಹೇಳ್ತೀನಿ, ನಾನು ಸರ್ ಹತ್ರ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು.